ಪ್ರತಿ ತಿಂಗಳು ಕೂಡ ಸಂಕ್ರಮಣ ಆಗತ್ತೆ, ಸಂಕ್ರಾಂತಿ ಇರುತ್ತೆ. ಬ್ರಹ್ಮಾಂಡದ ರೂಪದಲ್ಲಿರ್ತಕ್ಕಂತಹ ಕುಂಬಳಕಾಯಿಯನ್ನು ದಾನ ಕೊಡೋದು ಯಾವಾಗಲೂ ಇಲ್ಲ, ಕೇವಲ ಈ ಮಕರ ಸಂಕ್ರಾಂತಿಯ ದಿವಸ ದಾನ ಕೊಡೋದ್ರಿಂದ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಅನೇಕ ಸಮಸ್ಯೆಗಳಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಯಾರು ಅವರೆಕಾಯಿ ಚೆನ್ನಾಗಿ ತಿಂತಾರೆ ಅವ್ರಿಗೆ ಚರ್ಮ ಚೆನ್ನಾಗಿರುತ್ತೆ, ಒಳ್ಳೆ ಗ್ಲೋ ಬರುತ್ತೆ. ಪೊಂಗಲನ್ನು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಚಳಿಯನ್ನು ತಡೆಯುವ ಶಕ್ತಿ ಶರೀರಕ್ಕೆ ಬರುತ್ತೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೋಡ್ತಾ 2024 ಮುಗಿದು 2025 2025 ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ಆ್ಯಂಡ್ ಬರುವಂತಹ ಮೊದಲನೆಯ ಹಬ್ಬ ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬ. ಈಗ ಸಂಕ್ರಾಂತಿ ಅಂತ ಹೇಳಿದಾಗ ಒಂದು ಹುಮ್ಮಸ್ಸು, ಒಂದು ಹೊಸತನ, ಹೊಸ ವರ್ಷ, ಈಗಷ್ಟೇ ಎಲ್ಲ ಹೊಸ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿ. ಈ ಟೈಮ್ನಲ್ಲಿ ಸಾಕಷ್ಟು ಕ್ಲೈಮೇಟ್ನಲ್ಲೂ ಕೂಡ ಚೇಂಜಸ್ಗಳಾಗ್ತಾ ಇರುತ್ತೆ. ಆ್ಯಂಡ್ ಎಂತಹ ಆಹಾರ ನಾವು ಸ್ವೀಕರಿಸಬೇಕು, ಮತ್ತು ಈ ಹಬ್ಬದ ಬಗ್ಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನು ಹೇಳ್ತೀರಿ ಮ್ಯಾಮ್? ಸಂಕ್ರಾಂತಿ ಅಂತಂದರೆ ಕ್ರಯಿಸುವುದು ಅಂತ ಅರ್ಥ. ಸಾಧಾರಣವಾಗಿ ಇದಕ್ಕೆ ಏನು ಅರ್ಥ ಕೊಡ್ತಾರೆ ಅಂದರೆ ಬ್ರಹ್ಮಾಂಡದ ಕಡೆಗೆ, ಬ್ರಹ್ಮಜ್ಞಾನದ ಕಡೆಗೆ ಕ್ರಯಿಸೋದೇ ಸಂಕ್ರಾಂತಿ ಅಂತ ಹೇಳುವಂಥದ್ದು. ಯಾಕೆ ಹಾಗೆ ಹೇಳ್ತಾರೆ ಅಂತಂದರೆ, ಈ ಸಂಕ್ರಾಂತಿ ಹಬ್ಬ ಬರುತ್ತೆ, ಪ್ರತಿ ತಿಂಗಳು ಕೂಡ ಸಂಕ್ರಮಣ ಆಗುತ್ತೆ, ಸಂಕ್ರಾಂತಿ ಇರುತ್ತೆ. ಅಂದರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂತಹ ಕಾಲವನ್ನು ನಾವು ಸಂಕ್ರಾಂತಿ ಅಂತ ಕರೆಯುವಂಥದ್ದು. ಆದರೆ ಮಕರ ಸಂಕ್ರಾಂತಿಗೆ ಬಹಳ ವಿಶೇಷ. ಸಂಕ್ರಾಂತಿ ಪ್ರತಿ ತಿಂಗಳು ಇರುತ್ತೆ, 14-15ನೇ ತಾರೀಕಿಗೆ ಇರುತ್ತೆ. ಆದರೆ ಮಕರ ಸಂಕ್ರಾಂತಿ ಅನ್ನೋದು ಅತ್ಯಂತ ಶ್ರೇಷ್ಠ ಮಟ್ಟದ್ದು. ಯಾಕೆ ಅಂತಂದರೆ, ನಾವು ಈ ಕಾಲಪುರುಷನ ಚಕ್ರದಲ್ಲಿ ಈ ಒಂದು ಗ್ರಹ ಮಕರ ರಾಶಿ 10ನೇ ಭಾವಕ್ಕೆ ಬರುತ್ತೆ, ಅಂದರೆ ದಶಮ ಸ್ಥಾನದಲ್ಲಿ ಇರತಕ್ಕಂಥದ್ದು. ಹೇಗೆ ಶರೀರಕ್ಕೆ ಶಿರಸ್ಸು ಪ್ರಧಾನವೋ ಹಾಗೆ ಬ್ರಹ್ಮಾಂಡಕ್ಕೆ ಮಕರ ಬಹಳ ಪ್ರಧಾನವಾದದ್ದು. ಹಾಗಾಗಿ ಈ ಮಕರಕ್ಕೆ ರವಿ ಪ್ರವೇಶ ಮಾಡುವ ಈ ಕಾಲವನ್ನು ಬ್ರಹ್ಮಜ್ಞಾನವನ್ನು ಪಡ್ಕೊಳ್ತಕ್ಕಂತಹ ಕಾಲ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಅದರಿಂದ ಇದನ್ನು ಈ ಮಕರ ಸಂಕ್ರಾಂತಿಗೆ ಬಹಳ ವಿಶೇಷ ಇರುವಂಥದ್ದು. ಮತ್ತು ಮಹಾವಿಷ್ಣು ಈ ವರಾಹ ರೂಪದಲ್ಲಿ ಬಂದು ಈ ಭೂಮಿಯನ್ನು ರಕ್ಷಣೆ ಮಾಡಿದ್ದು ಕೂಡ ಇದೇ ಮಕರ ಸಂಕ್ರಾಂತಿಯ ದಿವಸನೇ. ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದು ಕೂಡ ಇದೇ ಮಕರ ಸಂಕ್ರಾಂತಿಯ ದಿವಸನೇ. ಹಾಗಾಗಿ ಈ ಮಕರ ಸಂಕ್ರಾಂತಿಗೆ ಬೇರೆ ಬೇರೆದು ಕೂಡ ನಮಗೆ ಪುರಾಣದಲ್ಲಿ ಐತಿಹ್ಯಗಳು ಸಿಗ್ತಾ ಹೋಗುತ್ತೆ. ಆದರೆ ಸಾಮಾನ್ಯವಾಗಿ ಯೋಚನೆ ಮಾಡೋಣ, ನಾವು ಲೌಕಿಕವಾಗಿ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ಇದೊಂದು ಬದಲಾವಣೆಯ ಕಾಲ. ಅಂದರೆ ಉತ್ತರಾಯಣದ ಪ್ರಪ್ರಥಮ ದಿವಸವಾಗಿರುತ್ತೆ. ಸೂರ್ಯ ಆಗತಾನೆ ಸಪ್ತಾಶ್ವರೂಢನಾಗಿ ಏರಿ ಮಂದಗತಿಯಲ್ಲಿ ಚಲಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಂತಂದರೆ ಇಷ್ಟು ದಿವಸದವರೆಗೆ ಏನಾಗಿತ್ತು, ಕತ್ತಲು ಜಾಸ್ತಿ ಇತ್ತು. ಇವಾಗ ದಿನೇ 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 ಕತ್ತಲು ಕಡಿಮೆ ಆಗ್ತಾ ಬರುತ್ತೆ, ಸ್ವಲ್ಪ ಬೆಳಕು ಜಾಸ್ತಿ ಆಗ್ತಾ ಬರುತ್ತೆ. ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ, ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತೀವಿ. ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗ್ತಕ್ಕಂಥದ್ದೇ ಬಹಳ ವಿಶೇಷ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಅದೇ ಬಹಳ ವಿಶೇಷ. ಹಾಗಾಗಿ ಈ ರೀತಿಯಲ್ಲೂ ಕೂಡ ಬಹುಶಃ ಮಕರ ಸಂಕ್ರಾಂತಿಗೆ ಬಹಳ ವಿಶೇಷತೆ ಇರ್ಬೋದು. ಮತ್ತೊಂದು ವಿಚಾರ, ಇನ್ನೂ ಮತ್ತಷ್ಟು ಲೌಕಿಕವಾಗಿ ಯೋಚನೆ ಮಾಡುವಾಗ, ಫಸಲು ಬರುವಂತಹ ಕಾಲ ಇದು. ರೈತರಿಗೆ ಬಹಳ ವಿಶೇಷವಾದ ಕಾಲ. ಹಿಂದಿನ ಕಾಲ ಎಲ್ಲವೂ ಕೂಡ ಬರೀ ಫಸಲು ಮತ್ತು ರೈತಾಪಿ ವರ್ಗದ ಜನದ ಇದೇ ಬಹಳ ವಿಶೇಷವಾಗಿದ್ದಂಥದ್ದು. ನಮ್ಮ ದೇಶವೇ ಒಂದು ವ್ಯವಸಾಯ ಪ್ರಧಾನವಾಗಿರ್ತಕ್ಕಂತಹ ದೇಶವೂ ಆಗಿದ್ದರಿಂದ ವ್ಯವಸಾಯಕ್ಕೆ ಬಹಳ ಒತ್ತು ಕೊಡ್ತಾ ಇದ್ದಿದ್ದರಿಂದ ಈ ಫಸಲನ್ನೆಲ್ಲ ಬೆಳೆದಂತಹ ಬೆಳೆಯನ್ನು ಒಂದು 10 ಜನಕ್ಕೆ ಹಂಚಿ ತಿನ್ನುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಬಹುಶಃ ಇಡೀ ಪ್ರಪಂಚದಲ್ಲಿ ನಮ್ಮಷ್ಟು ಬಲವಾದ ಸಂಸ್ಕೃತಿ ಎಲ್ಲೂ ಇಲ್ಲ. ಯಾಕೆ ಅಂದರೆ ನಾವು ಒಬ್ಬರೇ ಕೂತು ತಿನ್ನಲ್ಲ, ನಾವು 10 ಜನಕ್ಕೆ ಹಂಚಿ ತಿನ್ನುವಂಥ ಸಂಸ್ಕೃತಿ ನಮ್ಮದು. ಬೆಳೆದಂತಹ ಈ ಎಲ್ಲ ದವಸ ಧಾನ್ಯಗಳು, ಈ ಕಾಲದಲ್ಲಿ ಅವರೆಕಾಯಿ, ಕಡಲೆಕಾಯಿ, ಎಳ್ಳು ಮತ್ತು ಕಬ್ಬು ಇವೆಲ್ಲವೂ ಬೆಳೆ ಬರ್ತಕ್ಕಂಥದ್ದು. ಈ ಬೆಳೆಯನ್ನೆಲ್ಲ ಸೇರಿಸಿ ಒಂದಷ್ಟು ಜನಕ್ಕೆ ಹಂಚಿ ನಾವು ತಿನ್ನುವಂಥದ್ದು. ಅದು ಒಂದು ಭಾಗವಾದರೆ, ದಾನ ಕೊಡುವುದು ಮತ್ತೊಂದು ಶ್ರೇಷ್ಠ. ಈ ಕಾಲದಲ್ಲಿ ಕೊಡುವಂತಹ ದಾನ ನಮಗೆ ಒಳ್ಳೆಯ ಒಂದು ಉತ್ತಮವಾದಂತಹ ಜೀವನವನ್ನು ಕೊಡುತ್ತೆ ಎನ್ನುವಂಥದ್ದು. ಅದರಲ್ಲೂ ಕೂಡ ಬ್ರಹ್ಮಾಂಡದ ರೂಪದಲ್ಲಿರ್ತಕ್ಕಂತಹ ಕುಂಬಳಕಾಯಿಯನ್ನು ದಾನ ಕೊಡೋದು ಯಾವಾಗಲೂ ಇಲ್ಲ, ಕೇವಲ ಈ ಮಕರ ಸಂಕ್ರಾಂತಿಯ ದಿವಸ. ಹಾಗಾಗಿ ಕುಂಬಳಕಾಯಿಯನ್ನು ದಾನ ಕೊಡೋದ್ರಿಂದ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಅನೇಕ ಸಮಸ್ಯೆಗಳಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಹಿಂದಿನವರು ಮನೆಯಲ್ಲಿ ಇರ್ತಕ್ಕಂಥವ್ರು ಇವತ್ತಿಗೂ ಕೂಡ ಒಂದು ಸಿಹಿ ಕುಂಬಳಕಾಯಿಯನ್ನು ತಂದು ದಾನವಾಗಿ ಕೊಡ್ತಾರೆ. ಮತ್ತು ಎಳ್ಳನ್ನು ದಾನವಾಗಿ ಕೊಡುವಂಥದ್ದು. ಎಳ್ಳು ಎಲ್ಲರಿಗೂ ಭಯ ಅಂದರೆ ಶನಿದೇವರು.
ಯಾಕೆಂದರೆ ಯಾವಾಗ ನಮ್ಮ ಕೈ ಹಿಡಿದು ಬಿಡ್ತಾನಪ್ಪ ಏನು ತೊಂದರೆ ಆಗುತ್ತೋ ಅಂತ. ಅನೇಕ ಜನ್ಮಗಳಿಂದ ಇರತಕ್ಕಂತಹ ಅನೇಕ ದೋಷಗಳನ್ನು, ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥದ್ದು ಕಪ್ಪು ಎಳ್ಳು. ಕಪ್ಪು ಎಳ್ಳನ್ನು ಕೊಡೋದು, ಕಪ್ಪು ಎಳ್ಳನ್ನು ಕೊಟ್ಟರೆ ಯಾರು ಇಸ್ಕೊಳ್ಳಲ್ಲ, ನಾನು ಹೇಳ್ತಾ ಇರ್ತೀನಿ. ಹಾಗಾಗಿ ಏನು ಮಾಡಿದ್ರು, ಅದನ್ನು ಬೆಳ್ಳಗೆ ಮಾಡಿ ಅದ್ರ ಜೊತೆಗೆ ಮತ್ತಷ್ಟು ಸೇರಿಸಿ ಕೊಡುವಂಥದ್ದು. ರುಚಿಯಾಗಿ ಮಾಡಿ ಕೊಟ್ಟಾಗ ಎಲ್ಲರೂ ಇಸ್ಕೊಂಡು ತಿಂತಾರೆ. ಇದು ಒಂದು ಭಾಗ. ಇನ್ನೂ ಒಂದು ಭಾಗ ಹೇಳ್ತೀನಿ. ಆರೋಗ್ಯದ ದೃಷ್ಟಿಯಲ್ಲಿ ಯೋಚನೆ ಮಾಡುವಾಗ ಇಷ್ಟು ದಿವಸ ಏನಿತ್ತು, ಚಳಿಗಾಲ, ವಿಪರೀತ ಚಳಿಯ ಕೊರತೆ ಇತ್ತು. ಇಲ್ಲಿಂದ ದಿವಸ ಚಳಿ ಕಮ್ಮಿ ಆಗ್ತಾ ಹೋಗುತ್ತೆ, ಬಿಸಿಲಿನ ಪ್ರಖರತೆ ಉಂಟಾಗುತ್ತೆ. ಈ ಸಂಧಿ ಕಾಲ, ಈ ಎರಡೂ ಸೇರುವಂತಹ ಸಂಧಿ ಕಾಲದಲ್ಲಿ ಚರ್ಮದಲ್ಲಿ ಬಿರುಕುಗಳು ಬರೋದು, ಚರ್ಮ ಎಲ್ಲ ಒಡೆಯುವಂಥದ್ದು, ಇವೆಲ್ಲ ಜಾಸ್ತಿ. ಇದೆಲ್ಲದಕ್ಕೂ ಬೇಕಾಗುವಂತಹ ಅಂಶ ಯಾವುದು? ಜಿಡ್ಡಿನ ಅಂಶ. ಅದರಲ್ಲೂ ಕೂಡ ಒಳ್ಳೆಯ ಜಿಡ್ಡಿನ ಅಂಶ. ಅದು ನಮಗೆ ಎಲ್ಲಿ ಸಿಕ್ಕತ್ತೆ? ಕಡಲೆಕಾಯಿ ಬೀಜದಲ್ಲಿ ಸಿಕ್ಕತ್ತೆ. ಎಳ್ಳಿನಲ್ಲಿ ಎಳ್ಳೆಣ್ಣೆ ಮಾಡ್ತೀವಿ, ಎಣ್ಣೆಯ ಅಂಶ ಇರುತ್ತೆ. ಕೊಬ್ಬರಿಯನ್ನು ಹಾಕ್ತೀವಿ, ಕೊಬ್ಬರಿಯಲ್ಲಿ ಎಣ್ಣೆಯ ಅಂಶ ಇರುತ್ತೆ. ಇವೆಲ್ಲವೂ ಕೂಡ ಚರ್ಮದ ಒಂದು ಸ್ನಿಗ್ಧತೆಯನ್ನು ಸರಿಪಡಿಸ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಆಹಾರ ಪದಾರ್ಥಗಳನ್ನೆಲ್ಲ ಸೇರಿಸಿ ಎಳ್ಳನ್ನು ತಯಾರು ಮಾಡುವಂಥದ್ದು. ಅವರೆಕಾಯಿ, ಗೆಣಸು ಇವೆಲ್ಲವೂ ಈಗಲೇ ಬೆಳೆ ಬರುವಂಥದ್ದು. ಅವರೆಕಾಯಿ ಚರ್ಮದ ರಕ್ಷಣೆಯನ್ನು ಮಾಡುತ್ತೆ. ಯಾರು ಅವರೆಕಾಯಿ ಚೆನ್ನಾಗಿ ತಿಂತಾರೆ ಅವ್ರಿಗೆ ಚರ್ಮ ಚೆನ್ನಾಗಿರುತ್ತೆ, ಒಳ್ಳೆ ಗ್ಲೋ ಬರುತ್ತೆ. ಈ ಚಳಿಗಾಲದಲ್ಲಿ ಅವರೆಕಾಯಿ ಬರುತ್ತೆ. ಪ್ರಕೃತಿಯೇ ಹಾಗೆ, ಯಾವಾಗ ಏನು ಬೇಕೋ ಅದನ್ನೇ ಕೊಡ್ತಾಳೆ. ಅವರೆಕಾಯಿ ಚಳಿಗಾಲದಲ್ಲಿ ಮಾತ್ರನೇ ಬರೋದು. ಆ ಚಳಿಗಾಲದಲ್ಲಿ ಅವರೆಕಾಯಿ ತಿನ್ನಬೇಕು, ತಿಂದಷ್ಟು ಒಳ್ಳೆಯದು. ಯಾಕೆಂದರೆ ಚರ್ಮದ ರಕ್ಷಣೆ ಆಗುತ್ತೆ, ಚರ್ಮ ಒಡೆಯೋದಿಲ್ಲ, ಬಿರುಕು ಬಿಡೋದಿಲ್ಲ. ಅದಕ್ಕೆ ಅವರೆಕಾಯಿಯನ್ನು ಕೊಡ್ತಕ್ಕಂಥದ್ದು. ಹೀಗೆ ಈ ಕಾಲದಲ್ಲಿ ಬರ್ತಕ್ಕಂಥ ಈ ಎಲ್ಲ ಅಂಶಗಳನ್ನು ಸೇರಿಸಿ ನಾವು ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಮತ್ತೊಂದು ಪೊಂಗಲ್ ಮಾಡ್ತೀವಿ. ಪೊಂಗಲ್ ಮಾಡೋದಕ್ಕೆ ಕೂಡ ಬಹಳ ವಿಶೇಷ ಇದೆ. ಪೊಂಗಲನ್ನು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಚಳಿಯನ್ನು ತಡೆಯುವ ಶಕ್ತಿ ಶರೀರಕ್ಕೆ ಬರುತ್ತೆ. ಮತ್ತು ಈ ಒಂದು ಬದಲಾವಣೆಯ ಕಾಲವನ್ನು ನಾವು ಸರಿಯಾಗಿ ಎದುರಿಸೋದಕ್ಕೆ ಬೇಕಾಗುವಂತಹ ಹೆಸರು ಬೇಳೆಯನ್ನು ಉಪಯೋಗ ಮಾಡಿ ಅದಕ್ಕಷ್ಟು ತುಪ್ಪವನ್ನು ಹಾಕಿ ಮಧುರವಾಗಿ ನಾವು ಬೆಲ್ಲ ಎಲ್ಲ ಹಾಕಿ ಮಾಡಿಕೊಂಡು ಪೊಂಗಲನ್ನು ಸೇವನೆ ಮಾಡುವಂಥದ್ದು. ನಮ್ಮ ಒಂದು ಹಬ್ಬ ಅಂದರೆ ಎಷ್ಟು ಹಿನ್ನೆಲೆ ಇರುತ್ತೆ ಅಂದರೆ ಪೌರಾಣಿಕವಾದ ಹಿನ್ನೆಲೆ ಇರುತ್ತೆ. ಸಾಮಾಜಿಕವಾಗಿ ಎಲ್ಲರಿಗೂ ಹಂಚಿ ತಿಂತೀವಿ. ಆರೋಗ್ಯದ ದೃಷ್ಟಿಯಲ್ಲಿ ಮತ್ತು ವೈಜ್ಞಾನಿಕ ದೃಷ್ಟಿಯಲ್ಲಿ ಎಲ್ಲ ದೃಷ್ಟಿಯಲ್ಲಿ ಕೂಡ ಈ ಹಬ್ಬ ಬಹಳ ವಿಶೇಷವಾದದ್ದು. ಅಂತಹ ಅದ್ಭುತವಾದದ್ದು ಮಕರ ಸಂಕ್ರಾಂತಿ. ಪ್ರಪ್ರಥಮ ಹಬ್ಬ ಅಂದರೆ ನಾವು ಜನವರಿ ಕ್ಯಾಲೆಂಡರಿಂದ ಪ್ರಪ್ರಥಮವಾಗಿ ಹಬ್ಬ ಬಂದರೂ ಕೂಡ ಈ ಹಬ್ಬದ ಆಚರಣೆಗೆ ಬೇಕಾದಷ್ಟು ಮಹತ್ವ ಇದೆ. ಬಹುಶಃ ಇವತ್ತಿನ ನನ್ನ ಈ ಪ್ರಶ್ನೆಗಳ ಸೆರೆಮಾಲಿಗೆ ಒಂದು ಕೊಂಚ ವಿರಾಮ ಸಿಕ್ಕಿದೆ ಅನ್ಸುತ್ತೆ. ಮುಂದಿನ ಸಲ ಮತ್ತೆ ಭೇಟಿ ಆದಾಗ ಮತ್ತಷ್ಟು ವಿಷಯಗಳನ್ನು ಮಾತಾಡೋಣ. ತುಂಬ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಬಹುಶಃ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ವಿಚಾರವನ್ನು ತಿಳ್ಕೊಂಡಾಗ ಅವನ ಜೀವನದ ಮಟ್ಟವನ್ನು ಇನ್ನೊಂದು ಸ್ವಲ್ಪ ಕ್ವಾಲಿಟೇಟಿವ್ ಆಗಿ, ಗುಣಮಟ್ಟವಾಗಿ ಬದಲಾಯಿಸ್ಕೊಳ್ಳುವಂಥ, ಪರಿವರ್ತನೆ ಮಾಡಿಕೊಳ್ಳುವಂಥ ಕೆಲವು ಫೌಂಡೇಶನ್ ಥಾಟ್ಸ್ಗಳು ಇಲ್ಲಿದೆ. ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಭಕ್ತಿ ಸ್ಟುಡಿಯೋದಲ್ಲಿ ನನ್ನ ಜೊತೆ ಮಾತಾಡೋದಕ್ಕೆ ಇದ್ದಿದ್ದಕ್ಕೆ ಡಾಕ್ಟರ್ ಗೌರಿ ಅಮ್ಮ ಅವರೇ. ನಮಸ್ತೆ. ನನಗೂ ಕೂಡ ತುಂಬ ಸಂತೋಷ ಆಗಿದೆ. ಒಳ್ಳೆಯ ವಿಷಯಗಳನ್ನು ಹೊರಕ್ಕೆ ಬರುವಂತೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದು ಭಕ್ತಿ ಸ್ಟುಡಿಯೋ. ನಿಮ್ಮ ಜೊತೆಯಲ್ಲಿ ನಾನು ಆರ್ಜೆ ನಿಖಿತಾ. ಇವತ್ತು ನಮ್ಮ ಜೊತೆಯಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಹಾಗೆಯೇ ಜ್ಯೋತಿಷಿ ಆಗಿರುವಂತಹ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರಿದ್ರು. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.